ಅಥಣಿಯಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯದರ್ಶಿಯಾಗಿರುವ ಶ್ರೀ ರಾಜು ಡೌರಿಯವರು ತಮ್ಮ ಕುಟುಂಬದೊಂದಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂದಿನಿಂದ 10ನೇ ತರಗತಿ ಪರೀಕ್ಷೆಗಳು ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಯಾವುದೇ ಭಯವಿಲ್ಲದೆ ದೃಢ ಮನಸ್ಸಿನಿಂದ ಪೆನ್ ಎಂಬ ಖಡ್ಗವನ್ನು ಹಿಡಿದು ಪರೀಕ್ಷೆ ಎಂಬ ಯುದ್ಧದಲ್ಲಿ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದರು. ಇದೇ ವೇಳೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಾದ ಶ್ರೀ ಇಂತಿಯಾಜ್ ಹಿಪ್ಪರಗಿ ಅವರು ಮಾತನಾಡಿ, ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಯಶಸ್ಸು ಲಭಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಅವರು ಮುಂದುವರೆದು, ಸಮಸ್ತ ಕರ್ನಾಟಕದ ಜನತೆಗೆ ಹಾಗೂ ವಿಶೇಷವಾಗಿ ಅಥಣಿ ತಾಲೂಕಿನ ಜನರಿಗೆ ಜೆಡಿಎಸ್ ಪಕ್ಷದ ವತಿಯಿಂದ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಎಲ್ಲ ವಿದ್ಯಾರ್ಥಿನಿಯರ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಮೊಟ್ಟ ಮೊದಲಿಗೆ ಹಜರತ್ ಮೊಹಮ್ಮದ್ ಪೈಗಂಬರನ್ನ ನನ್ನ ಮನದಾಳದಲ್ಲಿ ಸ್ಥಾಪಿಸಿ ಅಥಣಿಯ ಆರಾಧ್ಯ ದೈವರಾಗಿರತಕ್ಕಂಥ ಶ್ರೀ ಶಿವಯೋಗಿಗಳನ್ನು ನನ್ನ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಅಥಣಿಯ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರರಲ್ಲಿ ಮಸ್ತಕನಾಗಿ ಅಥಣಿಯ ಮರುಳಶಂಕರ ದೇವರನ್ನು ನೆನೆಸುತ್ತಾ, ಆತ್ಮೀಯರೇ, ಇವತ್ತಿನ ದಿವಸ ಜೆಡಿಎಸ್ ಪಕ್ಷದ ವತಿಯಿಂದ ಸಮಸ್ತ ಕರ್ನಾಟಕದ ಜನತೆಗೆ ಹಾಗೂ ವಿಶೇಷವಾಗಿ ಅಥಣಿ ತಾಲೂಕಿನ ಜನರಿಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಆತ್ಮೀಯರೇ, ಇವಾಗ 10ನೇ ತರಗತಿಯ ಪರೀಕ್ಷೆಯು ನಡೆಯುತ್ತಿರುವುದರಿಂದ ಎಲ್ಲ ವಿದ್ಯಾರ್ಥಿನಿಯರಿಗೆ ಯಾವುದೇ ಹೆದರಿಕೆ ಇಲ್ಲದೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆದು ತಮ್ಮಲ್ಲಿ ಇರತಕ್ಕಂಥ ಆಯುಧ ಪೆನ್ ಎಂಬ ಖಡ್ಗವನ್ನು ಹಿಡಿದು ಪೇಪರ್ ಎಂಬ ಯುದ್ಧದಲ್ಲಿ ಉತ್ತೀರ್ಣರಾಗಿ ಎಲ್ಲ ವಿದ್ಯಾರ್ಥಿನಿಯರು ಬರಲಿ ಅನ್ನುವಂಥ ಆಶೆಯಿಂದ ಎಲ್ಲ ವಿದ್ಯಾರ್ಥಿನಿಯರು ಯಾವುದೇ ಅಂಜಿಕೆ ಇಲ್ಲದೆ ಎಷ್ಟು ತಾವು ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ, ಅದನ್ನು ಎಷ್ಟು ಸಾಧ್ಯ ಆಗ್ತದೆ ಅದಷ್ಟು ಆ ಪರೀಕ್ಷೆಯಲ್ಲಿ ಸರಿಯಾದ ಉತ್ತರಗಳನ್ನು ಬರೆಯೋದರ ಮುಖಾಂತರ ಈ ರಾಜ್ಯಕ್ಕೆ ಅಲ್ಲ, ತಾಲೂಕಿಗೆ ಅಲ್ಲ, ನೀವು ಕರ್ನಾಟಕಕ್ಕೆ ರ್ಯಾಂಕ್ ಆಗಿ ಹೊರಹೊಮ್ಮಬೇಕು ಅಂಥೇಳಿ ನಾನು ಜೆಡಿಎಸ್ ಪಕ್ಷದ ಮುಖಾಂತರ ಅಥಣಿ ತಾಲೂಕಿನ ಸಮಸ್ತ ವಿದ್ಯಾರ್ಥಿನಿಯರಿಗೆ ಹಾಗೂ ಕರ್ನಾಟಕದ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳನ್ನು ಕೋರುತ್ತಾ, ತಾವು ಎಲ್ಲರೂ ಹೆಚ್ಚಿನ ಶೇಕಡಾವಾರು ಹೆಚ್ಚಿನ ಪರ್ಸೆಂಟೇಜ್ಗಳ ಮುಖಾಂತರ ಉತ್ತೀರ್ಣರಾಗಲಿ ಅಂಥೇಳಿ ತಮ್ಮಲ್ಲಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಪ್ರಥಮವಾಗಿ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮೀಜಿ ಹಾಗೂ ಹಜರತ್ ಮೊಹಮ್ಮದ್ ಪೈಗಂಬರವರ ಪಾದಾರಂಧಗಳಲ್ಲಿ ಸತತ ನತಮಸ್ತಕನಾಗಿ ನಾಡಿನ ಎಲ್ಲ ಮಹಾಜನತೆಗೆ ಬರಲಿರುವ ಯುಗಾದಿ ಹಬ್ಬದ ಮತ್ತು ಪವಿತ್ರವಾದ ರಂಜಾನ್ ಹಬ್ಬದ ಎಲ್ಲರಿಗೆ ಹಾರ್ದಿಕ ಹೃದಯಪೂರ್ವಕ ಅಭಿನಂದನೆಗಳು, ಶುಭಾಶಯಗಳನ್ನು ಹೇಳುತ್ತಾ, ಬಂಧುಗಳೇ, ಇವತ್ತು 10ನೇ ತರಗತಿಯ ವಿದ್ಯಾರ್ಥಿಯವರ ಪರೀಕ್ಷೆ ನಡೀತಾ ಇದೆ. ವಿದ್ಯಾರ್ಥಿಗಳೇ, ಹೆದರದೆ ನಿಮ್ಮ ಅಸ್ತ್ರ ಯಾವುದು ಇದ್ರೂ ಅದು ಪೆನ್ ಇದೆ. ಆ ಪೆನ್ನದಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಇವತ್ತು ಬಗೆಹರಿಸುವಂಥ ಸಂದರ್ಭ. ಪರೀಕ್ಷೆಯಲ್ಲಿ ಏನಿದೆ ಅಂದರೆ ಒಂದು ಕಾಳಜಿ ಇರಲಿ, ಆದರೆ ಹೆದರಿಕೆ ಬೇಡ. ಹೆದರದೆ ನೀವು ಇವತ್ತು ಕರ್ನಾಟಕ ಸರ್ಕಾರ ಆಗಲಿ, ಇವತ್ತು ಕೇಂದ್ರ ಸರ್ಕಾರ ನಿಮಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿದೆ. ಹೆಚ್ಚಿನ ವಿದ್ಯಾಭ್ಯಾಸವನ್ನು ನೀವು ಮಾಡಬೇಕು ಮತ್ತು ನಿಮ್ಮ ಡಾಕ್ಟರ್ಗೆ ಸಂಬಂಧಪಟ್ಟಂತಹ ಒಂದು ಮಾತ್ರೆ ತಗೋಬೇಕು. ಆ್ಯಂಟಿಬಯೋಟಿಕ್, ಪೇನ್ ಕಿಲ್ಲರ್ ಅಥವಾ ತಲೆ ಸುತ್ತಾಗ್ತದೆ, ಹೊಟ್ಟೆ ನೋವು ಸುತ್ತ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಡಾಕ್ಟರ್ಗೆ ಸಲಹೆ ತೊಗೊಂಡು ಒಂದು ಮೆಫ್ಟಾಲ್ಫಾಸೋ ಅಥವಾ ನೀವು ಆ್ಯಂಟಿಬಯೋಟಿಕ್ ಮೆಡಿಸಿನ್ ತಗೋಬೇಕು. ಎಲ್ಲ ಹಬ್ಬದ ಇವತ್ತು ತಯಾರಿ ಅಂತೂ ನೀವು ಮಾಡಿರಿ, ನಿಮ್ಮ ಪರೀಕ್ಷೆದನ್ನು ತಯಾರಿ ಮಾಡಿರಿ. ಹೆಚ್ಚಿನ ಪರೀಕ್ಷೆಯನ್ನು ನೀವು ಬರೆದು ಒಳ್ಳೆ ರೀತಿ ಆಗಬೇಕು. ವಿವೇಕಾನಂದ ಹೇಳಿದರೆ ಎಲ್ಲ ಶಕ್ತಿ ನಿಮ್ಮಲ್ಲಿದೆ. ನಮ್ಮ ವಿವೇಕಾನಂದ ಹೇಳ್ತಾರೆ, ಆಲ್ ಪವರ್ ಈಸ್ ವಿದಿನ್ ಯು, ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಬಿಲೀವ್ ಇನ್ ದ್ಯಾಟ್, ಡು ನಾಟ್ ಬಿಲೀವ್ ದ್ಯಾಟ್ ಯು ಆರ್ ವೀಕ್. ಸ್ಟ್ಯಾಂಡ್ ಅಪ್ ಆ್ಯಂಡ್ ಎಕ್ಸ್ಪ್ರೆಸ್ ದ ಡಿವಿನಿಟಿ ವಿದಿನ್ ಯು, ದ ಡಿವಿನಿಟಿ ವಿದಿನ್. ಎಲ್ಲ ಸದೈವ ನಿಮಗೆ ನೊಲಿತದ.
ಸೊ ಹೀಗಾಗಿ ನಿಮಗೆಲ್ಲರಿಗೆ ಬೆಸ್ಟ್ ಆಫ್ ಲಕ್, ಒಳ್ಳೆಯದಾಗಲಿ. ನಿಮಗೆಲ್ಲರಿಗೆ ಸುಖ, ಶಾಂತಿ, ಸಮಾಧಾನ, ಆಯು, ಆರೋಗ್ಯ, ಧನ ಸಂಪದನ್ನು ನೀಡಲಿ. ನಾವು ನಮ್ಮ ಪ್ರಾಣ ಹೋದರೂ ನಮ್ಮ ಜಾತಿ ಧರ್ಮವನ್ನು ಬಿಡಬಾರ್ದು, ಅನ್ಯರ ಜಾತಿ ಧರ್ಮವನ್ನು ನಿಂದನೆ ಮಾಡಬಾರ್ದು. ಈ ರೀತಿ ಮಾಡಿದ್ದಾದರೆ ಕೇವಲ ಭಾರತ ರಾಷ್ಟ್ರದಲ್ಲಿ ಎಲ್ಲ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕರಿಸುತ್ತಾ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.